ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ತಮ್ಮ ಮೊಮ್ಮಕ್ಕಳ ಲೈಂಗಿಕ ಹಗರಣಗಳ ನಂತರ ಅಕ್ಷರಶಃ ಮೌನಕ್ಕೆ ಶರಣಾಗಿದ್ದ ದೇವೇಗೌಡರು ಆ ಭಾನ್ಗಾಡಿಗಳ ನಂತರ ಇದೇ ಮೊದಲ ಬಾರಿಗೆ ಜುಲೈ 25ನೇ ತಾರೀಕು ರಾಜ್ಯಸಭೆಯಲ್ಲಿ ಆಕ್ರೋಶಭರಿತವಾಗಿ ಮಾತನಾಡಿದ್ದಾರೆ. ಯಾವ ವಿಚಾರ ಅಂತೀರಾ? ಶಿರೂರು ಗುಡ್ಡ ಕುಸಿತದ ಬಗ್ಗೆ. ರಾಜ್ಯ ಸರ್ಕಾರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ತಮ್ಮ ಹಳೆಯ ಶೈಲಿಯಲ್ಲಿ ದೇವೇಗೌಡರು ಆಕ್ರಮಣ ಮಾಡಿದ್ದಾರೆ. ಸಾಮಾನ್ಯವಾಗಿ ದೇವೇಗೌಡರು ಮಾತನಾಡ್ತಾರೆ ಅಂದ್ರೆ ಜನರ ಕಾಳಜಿಗಿಂತ ಹೆಚ್ಚಾಗಿ ತಮ್ಮ ಕುಟುಂಬದವರ ಶ್ರೇಯೋಭಿವೃದ್ಧಿಗೆ ಅದರ ಹಿಂದೆ ಅಡಗಿರುತ್ತೆ ಅನ್ನೋ ಮಾತುಗಳು ಕರ್ನಾಟಕದ ಮಟ್ಟಿಗೆ ಮನೆ ಮಾತಾದಂತಾಗಿದೆ. ಈಗಲೂ ಸಹ ತಮ್ಮ ಮಗ ಕೇಂದ್ರ ಉಕ್ಕು ಮಂತ್ರಿ ಕುಮಾರಸ್ವಾಮಿ ಅವರಿಗೆ ಶಿರೂರು ಗುಡ್ಡ ಕುಸಿತದ ಮೈಲೇಜ್ ಕೊಡಿಸಲು ತಮ್ಮ ವೃದ್ಧಾಪ್ಯದಲ್ಲೂ ತ್ರಾಸ್ ತೆಗೆದುಕೊಂಡಿರುವುದು ಸಾಬೀತಾಗುತ್ತೆ. ಆದರೆ ತಮ್ಮ ಮಗನನ್ನ ಹೀರೋ ಮಾಡೋ ಪ್ರಯತ್ನದಲ್ಲಿ ಒಬ್ಬ ಮಾಜಿ ಪ್ರಧಾನಿಯಾಗಿ ಅವರು ಸಂಸತ್ ಅಂಗಳದಲ್ಲಿ ಸಾಕಷ್ಟು ಪ್ರಮಾದಕರ ವಿಚಾರಗಳನ್ನು ಪ್ರಸ್ತಾಪಿಸಿದ್ದು ದುರಾದೃಷ್ಟಕರ. ಇದೊಂದು ರಾಜಕೀಯ ಪ್ರೇರಿತ ಹೇಳಿಕೆ. ಹಾಗಾಗಿ ದೇವೇಗೌಡರ ಮಾತುಗಳನ್ನು ಕಡತದಿಂದ ತೆಗೆದು ಹಾಕಬೇಕು ಅಂತ ಪ್ರತಿಪಕ್ಷಗಳು ಪ್ರತಿಭಟಿಸಿದ್ದು ಕೂಡ ಇದಕ್ಕೆ ಸಾಕ್ಷಿ. ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದ ಉತ್ತರ ಕನ್ನಡದ ಅಂಕೋಲಾ ಸಮೀಪದ ಶಿರೂರು ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ಹಲವರು ಸಾವನ್ನಪ್ಪಿದ್ದು ಗೊತ್ತೇ ಇದೆ. ಈ ಘಟನೆ ನಡೆದದ್ದು ಜುಲೈ 16ನೇ ತಾರೀಕು. ಆನಂತರ ಜುಲೈ 20ನೇ ತಾರೀಕು ಅಂದರೆ ಶನಿವಾರ ಕೇಂದ್ರ ಮಂತ್ರಿ ಕುಮಾರಸ್ವಾಮಿಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಜುಲೈ 21ನೇ ತಾರೀಕು ಸಿಎಂ ಸಿದ್ದರಾಮಯ್ಯನವರು ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯ ಪರಿಶೀಲನೆಯನ್ನ ಕೂಡ ನಡೆಸಿದರು. ಇಲ್ಲಿ ದೇವೇಗೌಡರ ಕ್ಲೈಮ್ ಏನು ಅಂದ್ರೆ, ತಮ್ಮ ಮಗ ಕೇಂದ್ರ ಉಕ್ಕು ಮಂತ್ರಿ ಕುಮಾರಸ್ವಾಮಿ ಸ್ಥಳಕ್ಕೆ ಹೋಗೋವರೆಗೆ ಸಿಎಂ ಆಗಲಿ ಸಚಿವರಾಗಲಿ ಹೋಗಿರಲಿಲ್ಲ ಅನ್ನೋದು. ಇಷ್ಟೇ ಆಗಿದ್ರೆ ದೇವೇಗೌಡರ ಕಾಳಜಿಯನ್ನು ಒಂದು ಹಂತದವರೆಗೆ ಒಪ್ಪಬಹುದಿತ್ತು. ಆದರೆ ಮಗನನ್ನ ಹೀರೋ ಮಾಡೋ ಸಲುವಾಗಿ ಕೇಂದ್ರ ಮಂತ್ರಿ ಹೋಗೋವರೆಗೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗಳೇನು ನಡೀತಿರಲಿಲ್ಲ. ಸಂತ್ರಸ್ತರಿಗೆ ಸರ್ಕಾರ ಸ್ಪಂದಿಸಿಯೇ ಇರಲಿಲ್ಲ. ಕುಮಾರಸ್ವಾಮಿ ಹೋದ ಮೇಲಷ್ಟೇ ಮಿಲಿಟರಿ, ಇಂಡಿಯನ್ ನೇವಿ, ಫೈರ್ ಬ್ರಿಗೇಡ್, SDRF, NDRF ಮೊದಲಾದ ರಕ್ಷಣಾ ತಂಡಗಳು ಸ್ಥಳಕ್ಕೆ ದೌಡಾಯಿಸಿ ರಕ್ಷಣಾ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದು ಅಂತ ಹೇಳಿದ್ದಾರೆ. ನಿಜಕ್ಕೂ ದೇವೇಗೌಡರು ತಮ್ಮ ಇಳಿ ವಯಸ್ಸಿನಲ್ಲಿ ಇಂತಹ ಸುಳ್ಳುಗಳನ್ನು ಸಂಸತ್ತಿನಲ್ಲಿ ಹೇಳಬಹುದು ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸಿಎಂ ಸ್ಥಳಕ್ಕೆ ಹೋಗೋದ್ರಲ್ಲಿ ವಿಳಂಬವಾಗಿದ್ದು ನಿಜವಾದರೂ ಸರ್ಕಾರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಕಿಂಚಿತ್ತು ಕೂಡ ವಿಳಂಬವನ್ನ ಮಾಡಿಲ್ಲ. ಇನ್ಫ್ಯಾಕ್ಟ್ ಸಿಎಂ ಅಲ್ಲಿಗೆ ಹೋಗೋಕೆ ತಡವಾಗಿದ್ದಕ್ಕೆ ಕಾರಣ ಕೂಡ ಉಂಟು. ಘಟನೆ ನಡೆಯುವುದಕ್ಕೂ ಒಂದು ದಿನ ಹಿಂದೆ ಅಸೆಂಬ್ಲಿ ಶುರುವಾಗಿತ್ತು. ಇದು ರೆಗ್ಯುಲರ್ ಅಸೆಂಬ್ಲಿ ಆಗಿರಲಿಲ್ಲ, ಸಿದ್ದರಾಮಯ್ಯನವರು ಇರಲೇಬೇಕಾಗಿದ್ದ ಅಸೆಂಬ್ಲಿ ಆಗಿತ್ತು. ಯಾಕಂದ್ರೆ ವಿರೋಧ ಪಕ್ಷಗಳು ಮೂಡಾ ಮತ್ತು ವಾಲ್ಮೀಕಿ ನಿಗಮದ ಹಣ ವ್ಯವಹಾರವನ್ನ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯ ಮಾಡಿದ್ವು. ಹಾಗಾಗಿ ಅವರು ಸದನದಲ್ಲಿ ಇರಲೇಬೇಕಿತ್ತು. ಇಲ್ಲವಾದಲ್ಲಿ ಸಿದ್ದರಾಮಯ್ಯನವರು ಉತ್ತರಿಸೋಕಾಗದೆ ಯಾವುದೋ ನೆಪ ಮಾಡಿಕೊಂಡು ಸದನದಿಂದ ಪಲಾಯನ ಮಾಡಿದ್ದಾರೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಿದ್ವು. ಆ ಕಾರಣಕ್ಕೆ ತುಂಬಾ ಗಂಭೀರವಾಗಿದ್ದಂತಹ ಈ ಅಸೆಂಬ್ಲಿ ಚರ್ಚೆಯಲ್ಲಿ ಅವರು ಭಾಗವಹಿಸಲೇಬೇಕಿತ್ತು. ಇನ್ನು ದೇವೇಗೌಡರು ಹೇಳಿರುವ ಸುಳ್ಳುಗಳ ಸಂಗತಿಗೆ ಬರೋಣ. ಕುಮಾರಸ್ವಾಮಿಯವರು ಅಲ್ಲಿಗೆ ಹೋಗೋವರೆಗೆ ರಕ್ಷಣಾ ಕಾರ್ಯಾಚರಣೆಗಳೇ ನಡೆದಿರಲಿಲ್ಲ ಎಂಬರ್ಥದಲ್ಲಿ ದೇವೇಗೌಡರು ಮಾತನಾಡಿದ್ದಾರೆ. ನಿಜ ಏನು ಅಂದ್ರೆ, ಜುಲೈ 15ನೇ ತಾರೀಕು ದುರ್ಘಟನೆ ಬಗ್ಗೆ ತಿಳಿಯುತ್ತಿದ್ದಂತೆಯೇ ಸದನದಲ್ಲೇ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಆ ವಿಚಾರವನ್ನ ಪ್ರಸ್ತಾಪಿಸಿ ಮೃತರ ಕುಟುಂಬಗಳಿಗೆ 5 ಲಕ್ಷ ಪರಿಹಾರವನ್ನ ಕೂಡ ಘೋಷಿಸಿದ್ರು. ಜುಲೈ 17ರಂದು ಏನೇನು ರಕ್ಷಣಾ ಕಾರ್ಯಾಚರಣೆಗಳನ್ನ ಕೈಗೊಳ್ಳಲಾಗಿದೆ ಅನ್ನೋದನ್ನ ಅವರು ಸದನದ ಮುಂದೆ ವಿವರಿಸಿದ್ರು. ಅಷ್ಟೇ ಅಲ್ಲ, ಜುಲೈ 19ರಂದು ಮಳೆಯಿಂದ ಬಾಧಿತವಾದಂತಹ ಪ್ರದೇಶದ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒಗಳ ಸಭೆ ನಡೆಸಿ ತುರ್ತು ಕ್ರಮ ಕೈಗೊಳ್ಳುವಂತೆ, ಪ್ರಧಾನವಾಗಿ ಮಳೆಯ ಅಡ್ಡಿಯ ನಡುವೆಯೂ ಶಿರೂರು ಕಾರ್ಯಾಚರಣೆಯನ್ನ ಮತ್ತಷ್ಟು ತ್ವರಿತಗೊಳಿಸುವಂತೆ ತಾಕೀತು ಮಾಡಿದ್ರು. ಅದಾದ ಬೆನ್ನಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಂಕಾಳ್ ವೈದ್ಯರನ್ನ ಸ್ಥಳಕ್ಕೆ ಕಳಿಸಿಕೊಡಲಾಯಿತು. ಇನ್ನು ಸ್ಥಳೀಯ ಕಾಂಗ್ರೆಸ್ ಶಾಸಕರಾದ ಸತೀಶ್ ಸೈಲ್ ಅವರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಜಿಲ್ಲಾಡಳಿತದೊಂದಿಗೆ ಕಲಿತು ಕಾರ್ಯಾಚರಣೆಯ ಮೇಲ್ವಿಚಾರಣೆಯನ್ನ ನಡೆಸಿದ್ರು. ಇದೆಲ್ಲವೂ ಆದದ್ದು ಕುಮಾರಸ್ವಾಮಿಯವರು ಸ್ಥಳಕ್ಕೆ ಭೇಟಿ ನೀಡೋದಕ್ಕೂ ಮೊದಲು. ಅಂದ್ರೆ ಸರ್ಕಾರ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾನೆ ಇರಲಿಲ್ಲ ಎನ್ನುವ ಗೌಡರ ವಾದ ಅಪ್ಪಟ ಸುಳ್ಳು. ಪ್ರಜಾವಾಣಿ ಪತ್ರಿಕೆಯನ್ನೇ ನಾವು ಪರಿಗಣಿಸೋದಾದ್ರೆ, ಜುಲೈ 17ನೇ ತಾರೀಕಿನ ತನ್ನ ವರದಿಯಲ್ಲಿ ಮಣ್ಣಿನಡಿ ಸಿಲುಕಿದವರ ಶೋಧ ಕಾರ್ಯವನ್ನ NDRF ಕೈಗೊಂಡಿದೆ, 12ಕ್ಕೂ ಹೆಚ್ಚು JCBಗಳು ಕಾರ್ಯಾಚರಣೆಯನ್ನ ನಡೆಸ್ತಿವೆ ಅಂತ ವರದಿ ಮಾಡಿದೆ. ಆದರೆ ದೇವೇಗೌಡರು ಜುಲೈ 20ನೇ ತಾರೀಕು ಕುಮಾರಸ್ವಾಮಿ ಹೋದ ನಂತರವಷ್ಟೇ NDRF ಬಂದದ್ದು ಅಂತ ಹೇಳಿದ್ದಾರೆ. ಸತತವಾಗಿ ಮಳೆ ಸುರಿಯುತ್ತಿದ್ದರಿಂದ ಮತ್ತು ವೈಜ್ಞಾನಿಕವಾಗಿ ಕಡಿದಾಗಿ ಗುಡ್ಡವನ್ನು ಕತ್ತರಿಸಿ ಹೆದ್ದಾರಿಯನ್ನ ನಿರ್ಮಿಸಿದ್ದರಿಂದ ಮತ್ತೆ ಗುಡ್ಡ ಕುಸಿಯುವ ಭೀತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಸಾಗಿದ್ದು ನಿಜ. ಇದನ್ನ ಹಲವಾರು ಪತ್ರಿಕೆಗಳು, ಮಾಧ್ಯಮಗಳು ವರದಿ ಮಾಡಿವೆ. ಆದರೆ ನೈಜ ಕಾರಣವನ್ನ ಮುಚ್ಚಿಟ್ಟು ತನ್ನ ಮಗ ಹೋಗೋವರೆಗೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗಳೇ ನಡೆಯುತ್ತಿರಲಿಲ್ಲ ಅಂತ ಗೌಡ್ರು ಹೇಳಿರೋದು ನಿಜಕ್ಕೂ ವಿಪರ್ಯಾಸ. ಇದೆಲ್ಲ ಒಂದು ಕಡೆಗಿರಲಿ, ಸ್ಥಳಕ್ಕೆ ಭೇಟಿ ನೀಡಿದಾಗ ಸ್ವತಃ ಕುಮಾರಸ್ವಾಮಿಯವರು ಏನು ಹೇಳಿದ್ರು ಅನ್ನೋ ಹೇಳಿಕೆಗಳನ್ನ ಒಮ್ಮೆ ದೇವೇಗೌಡರು ಗಮನಿಸಿದ್ರೆ ಇಷ್ಟು ಹಸಿ ಸುಳ್ಳುಗಳನ್ನ ಹೇಳ್ತಿರ್ಲಿಲ್ವೇನೋ. ರಕ್ಷಣಾ ಕಾರ್ಯಾಚರಣೆಗೆ ಸಾಕ್ಷಿಯಾಗಿ ಬಂದ ಕುಮಾರಸ್ವಾಮಿಯವರು ಜಿಲ್ಲಾಡಳಿತವು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸರ್ಕಾರವನ್ನ ಟೀಕಿಸಿಲ್ಲ ಅಂತ ಟ್ವೀಟ್ ಮಾಡಿದ್ರು. ಅಂದ್ರೆ ತಾವು ಹೋಗೋದಕ್ಕೂ ಮೊದಲೇ ರಕ್ಷಣಾ ಕಾರ್ಯಾಚರಣೆ ನಡೀತಿತ್ತು ಅನ್ನೋದನ್ನ ಅವರೇ ಒಪ್ಪಿಕೊಂಡಿದ್ದಾರೆ. ಹಾಗಿದ್ರು ದೇವೇಗೌಡರು NDRF, SDRF, ಫೈರ್ ಸರ್ವಿಸ್ಗಳು ನನ್ನ ಮಗ ಹೋದ ನಂತರ ಬಂದವು ಅಂತಾರೆ ಅಂದ್ರೆ ಇದಕ್ಕೇನು ಹೇಳಬೇಕು?
ಸಿಎಂ ಸಿದ್ದರಾಮಯ್ಯನವರಿಗಿಂತ ಮೊದಲು ತಮ್ಮ ಮಗ ಕುಮಾರಸ್ವಾಮಿ ಅಲ್ಲಿಗೆ ಹೋಗಿದ್ರು ಅನ್ನೋದನ್ನೇ ವಿಜೃಂಭಿಸಿ ಹೇಳುವ ಭರಾಟೆಯಲ್ಲಿ ದೇವೇಗೌಡರು ಇಷ್ಟು ಸಡಿಲವಾಗಿ ಮಾತನಾಡಬಾರದಿತ್ತು. ದೇವೇಗೌಡರು ಕರ್ನಾಟಕಕ್ಕೆ ಮಾಜಿ ಮುಖ್ಯಮಂತ್ರಿ ಮಾತ್ರ ಅಲ್ಲ, ಭಾರತಕ್ಕೆ ಮಾಜಿ ಪ್ರಧಾನಿ ಕೂಡ ಹೌದು. ಗುಡ್ಡ ಕುಸಿದ ಶಿರೂರಿಗೆ ಭೇಟಿ ನೀಡೋಕೆ ಮುಖ್ಯಮಂತ್ರಿಗಳು 6 ದಿನ ವಿಳಂಬ ಮಾಡಿದ್ರು ಅನ್ನೋದನ್ನ ಗಟ್ಟಿಯಾಗಿ ಟೀಕಿಸುವ ದೇವೇಗೌಡರು ಅಷ್ಟೇ ತೀಕ್ಷ್ಣತೆಯಲ್ಲಿ ಕಳೆದ 1.5 ವರ್ಷದಿಂದ ನಿರಂತರವಾಗಿ ಹಿಂಸೆಯ ದಳ್ಳೂರಿಯಲ್ಲಿ ಬೇಯುತ್ತಿರುವಂತಹ ಮಣಿಪುರಕ್ಕೆ ಪ್ರಧಾನಿ ಮೋದಿಯವರು ಯಾಕಿನ್ನೂ ಹೋಗಿಲ್ಲ ಅಂತ ಕೇಳ್ತಾರ. ಹಾಗೆ ಕೇಳಿದ್ದೇ ಆದಲ್ಲಿ ದೇವೇಗೌಡರ ಶಿರೂರು ಗುಡ್ಡ ಕುಸಿತದ ಕಾಳಜಿಯನ್ನ ನಿಜವಾದ ಜನಕಾಳಜಿ ಎನ್ನಬಹುದು. ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರವನ್ನ ಒಂದೇ ಒಂದು ಪ್ರಶ್ನೆ ಕೇಳದೆ ತಮ್ಮ ಮಗನಿಗೋಸ್ಕರ ರಾಜ್ಯ ಸರ್ಕಾರವನ್ನ ಪ್ರಶ್ನಿಸುವ ದೇವೇಗೌಡರ ಇಬ್ಬಂದಿತನವನ್ನ ರಾಜಕೀಯ ಪ್ರೇರಿತ ಅಂತ ಹೇಳದಿರೋಕೆ ಹೇಗೆ ಸಾಧ್ಯ? ಬರ ಪರಿಹಾರ ನೀಡದೆ ಕರ್ನಾಟಕವನ್ನ ನಿರ್ಲಕ್ಷಿಸಿದಾಗ, ರಾಜಕೀಯ ದುರುದ್ದೇಶದಿಂದ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಎಸಗುತ್ತಿರುವಾಗ, ಮೇಕೆದಾಟು ಯೋಜನೆಗೆ ಅನುಮತಿ ನಿರಾಕರಿಸಿದಾಗ, ಭದ್ರಾ ಮೇಲ್ದಂಡೆ ಯೋಜನೆಗೆ ವಿಶೇಷ ಅನುದಾನವನ್ನ ನೀಡದೇ ಇರುವಾಗ ಬಾಯಿ ಬಿಡದ ನಮ್ಮ ಗೌಡರು ಇದೀಗ ತಮ್ಮ ಸುಪುತ್ರ ಎಚ್.ಡಿ. ಕುಮಾರಸ್ವಾಮಿಯವರ PR-ನಂತೆ ಅವರ ರಾಜಕೀಯ ಇಮೇಜ್ ಸುಧಾರಣೆಗೆ ಪ್ರಮೋಷನ್ ಚಟುವಟಿಕೆಗಳಲ್ಲಿ ತೊಡಗಿರೋದು, ಅಪ್ಪಟ ಸುಳ್ಳುಗಳನ್ನ ಹೇಳ್ತಿರೋದು ದುರಂತವೇ ಸರಿ. ಇಡೀ ವಿದ್ಯಮಾನದಲ್ಲಿ ಒಂದು ಸಮಾಧಾನಕರ ಸಂಗತಿ ಇದೆ. ಏನಂದ್ರೆ, ತಮ್ಮ ಮೊಮ್ಮಕ್ಕಳ ಲೈಂಗಿಕ ಹಗರಣಗಳ ನಂತರ ದೇವೇಗೌಡರು ತೀರಾ ಮಾನಸಿಕ ಆಘಾತಕ್ಕೆ ತುತ್ತಾಗಿದ್ದಾರೆ. ಹಾಗಾಗಿ ಅವರು ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಚುನಾವಣಾ ಪ್ರಚಾರದ ಸಮಯದಲ್ಲೂ ತುಂಬಾ ಪ್ರಯಾಸದಿಂದ ವೀಲ್ ಚೇರ್ ಮೇಲೆ ಬಂದು ಭಾಷಣ ಮಾಡಿದ್ರು. ಹಾಗಾಗಿ ಮೊಮ್ಮಕ್ಕಳ ಬಾನ್ಗಾಡಿ ನಂತರ ಅವರ ಆರೋಗ್ಯದ ಬಗ್ಗೆ ಎಲ್ರಿಗೂ ಆತಂಕವಿತ್ತು. ಆದರೆ ಈಗ ರಾಜ್ಯಸಭೆಯಲ್ಲಿ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಧಾಟಿ ಮತ್ತು ಹುಮ್ಮಸ್ಸನ್ನ ನೋಡಿದಾಗ ಅವರ ಆರೋಗ್ಯದಲ್ಲಿ ಸಾಕಷ್ಟು ಲವಲವಿಕೆ ಮರಳಿರುವುದಂತೂ ಕಾಣಿಸುತ್ತೆ. ಮೊಮ್ಮಕ್ಕಳ ಬಾನ್ಗಾಡಿಗಳ ಆಘಾತದಿಂದ ಹೊರಬಂದಿರುವಂತೆ ಅಥವಾ ಅವುಗಳಿಂದ ಹೆಚ್ಚು ವಿಚಲಿತರೇ ಆಗಿಲ್ಲದಂತೆ ಕಂಡು ಬರುತ್ತಾರೆ. ನಾಡಿಗೆ ಇದೇ ನೆಮ್ಮದಿಯ ಸಂಗತಿ.